ಎಲ್ಲಿ ಹೋಗ್ತಾ ಇದ್ದೇನೆ? ನಮ್ಮ ಯಜಮಾನರ ಮನೆ ಭಾಗ್ಯಲಕ್ಷ್ಮಿಯಾಗಿ ಹೋಗುತ್ತಾ ಇದ್ದೇನೆ. ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ. ಬರ್ಲಿಕ್ಕೆ ಹೇಳಿದ್ದು ಮಾತ್ರ ಓಡೋದು ಹೇಳಿಲ್ಲ ನಾನು. ಕೈ ಹೋಗಿ. ಶಿವಪ್ಪ ತಲೆ ಬಿಸಿಯಲ್ಲಿ ಅಲ್ಲಿ ಮಾತ್ರ ಮಾಡಾಕಿದ್ದಾರೆ, ಇಲ್ಲಿ ಮಾಡಾಕಲಿಲ್ಲ. ಯಾಕೆ ಅಂತ ತಲೆ ಬಿಸಿ. ಮತ್ತೆ ರಾತ್ರಿ ಇಬ್ಬನಿ ಬೀಳುವ ಲಕ್ಷಣ ಈಗಲೇ ಕಡಿಮಾಡಾಗ್ತಾ ಇದ್ದಾನೆ. ನಾನು ಹೇಗೆ ನಿಂತರೂ ಆಗೋದಿಲ್ಲ. ಹೀಗೆ ಸಾಧಾರಣ ಮಧ್ಯಸ್ಥಿಗೆ ಕೈ ಹೋಗಿ. ಹೇಳಿದ ಹಿರಿಯರೇ ಬೆಳೆಯೋದಿಗೆ ಬರುವಾಗ ಫಲಾಹಾರ ವ್ಯವಸ್ಥೆ ಮಾಡಲಿಲ್ಲ. ಆಗಿದೆ. ಏನು 25 ಕಡುಬು ತಿಂದಿದ್ದೇನೆ. 25 ಕಡಪ ನುಂಗಿದ್ದಾನ. ಕಡುಬು ಮೊನ್ನೆ ಎಣ್ಣೆ ಹಾಕಿಲ್ವ? ಹಾಕಿದ್ದೇನೆ. ಪುಣ್ಯಾತ್ಮ, ಇಷ್ಟು ದೊಡ್ಡ ಸಭೆ ಆಗುದು ಬಹಳ ಅಪರೂಪ. ಏನೋ ಈ ವರ್ಷದಲ್ಲಿ ಇಷ್ಟು ದೊಡ್ಡ ಸಭೆ ಆಗಿದೆ. ಪಾಪ ಅವರೆಲ್ಲ ನೋಡಿ ಬಟ್ಟೆ ಎತ್ತಿ ಕಟ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಕುತ್ತಿಗೆ ಯುದ್ಧ ಮಾಡಿ ಅವರಿಗೂ ಕೇಳುವಾಗ ಸ್ವಲ್ಪ ಮಾತಾಡು. ಈಗ ನನ್ನ ಸ್ವರ ಆ ಹಿಂದೆ ಇದ್ದವರಿಗೆ ಕೇಳ್ಬೇಕು ಅಷ್ಟಲ್ವಾ? ಬೇಕು. ನೀವು ಹೇಳಿಕೊಟ್ರೆ ಆಯ್ತಲ್ಲ.